ಕರುಳಿನ ಕೂಗು ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಕರುಳಿನ ಸಮಸ್ಯೆಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಅನ್ನೋದಕ್ಕಿಂತ ಮೊದಲಿನಿಂದನೂ ಕೂಡ ಈ ರೀತಿಯ ಸಮಸ್ಯೆಗಳು ಇದ್ದೇ ಇದೆ. ನೀವು ಇದ್ರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ ಜನರಿಗಿರುವಂತಹ ಆ ಕರುಳಿನ ಸಮಸ್ಯೆಯ ಬಗೆಗಿನ ಆತಂಕವನ್ನ ದೂರ ಮಾಡ್ತಾ ಇದ್ದೀರಿ. ಇದು ಹೇಗೆ ಸಾಧ್ಯ ಆಯ್ತು? ಮೊದಲೇನು ಹೇಳಕ್ ಬಯಸ್ತೀರಿ ಸರ್? ಈ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ರಿಪಬ್ಲಿಕ್ ಟಿವಿ. ಪ್ಲೆಜರ್ ಸರ್. ನಮಸ್ಕಾರ. ನಾನು ಐ ರೆಪ್ರೆಸೆಂಟ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಂಟ್ರಾಲಜಿ ಮತ್ತು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಅಂತ ಒಂದು ಸಂಸ್ಥೆ. ಅದು ಭಾರತದಲ್ಲಿಯೇ ಪ್ರಪ್ರಥಮ ಕಂಪ್ಲೀಟ್ ಗ್ಯಾಸ್ಟ್ರೋಂಟ್ರಾಲಜಿ ಮತ್ತು ಲಿವರ್ ಟ್ರಾನ್ಸ್ಪ್ಲಾಂಟ್ ಸಂಸ್ಥೆ ಸರ್ಕಾರಿ ವ್ಯವಸ್ಥೆಯಲ್ಲಿ. ಈ ಶುರು ಮಾಡಲಿಕ್ಕಿಂತ ಮೊದಲು ನಾನು ನನ್ನ ದಾನಿಗಳಿಗೆ, ಸ್ನೇಹಿತರಿಗೆ ಮತ್ತು ಐ ಹ್ಯಾವ್ ಎ ಬ್ಯೂಟಿಫುಲ್ ಟೀಮ್ ಆಫ್ ಡಾಕ್ಟರ್ಸ್, ನರ್ಸಸ್, ವಾಟ್ ಎವರ್ ಎಲ್ಲದು ಒಂದು ಹೊಸ ಯುವಚೇತನದ ಒಂದು ಟೀಮ್ ಇದೆ. ಅವ್ರಿಗೆಲ್ಲ ಧನ್ಯವಾದ, ನಿಮ್ಮ ಮೂಲಕ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ದಿನ ಬೆಳಗ್ಗೆ ಎಷ್ಟೊಂದು ಕೆಲಸ ಮಾಡುವಾಗ ಬೈತಾ ಇರ್ತೀವಿ, ಇಲ್ಲಾಂದರೆ ಏನೋ ಒಂದು ಕರೆಕ್ಷನ್ ಮಾಡ್ತಾ ಇರ್ತೀವಿ. ಎಲ್ಲೋ ಒಂದು ಕಡೆ ಈ ಯಶಸ್ಸು ಇಡೀ ಟೀಮಿಗೆ ಸಲ್ಲುತ್ತೆ, ಒಂದು ವ್ಯಕ್ತಿ ಮಾಡೋಂಥದ್ದಲ್ಲ, ಇಷ್ಟು ಜನಕ್ಕೆ ಸಲ್ಲುತ್ತೆ. ದಿನ ಬೆಳಗ್ಗೆ ಇದ್ದರೆ ನಮಗೆಲ್ಲೋ ಒಂದು ಕಡೆ ಥ್ಯಾಂಕ್ಸ್ ಹೇಳೋಕ್ಕೆ ಅದಾಗಲ್ಲ. ಮುಂದುವರೆದೇನಾಗುತ್ತೆ, ಇದೇನಾಗಿದೆ, 32 ಕೋಟಿ ನಮ್ಮ ಸ್ನೇಹಿತರು ದಾನ ಕೊಟ್ಟಿದ್ದಾರೆ, 16 ಕೋಟಿ ಸರ್ಕಾರದಿಂದ ಬಂದಿದೆ. ಸುಮಾರು 2.5 ಲಕ್ಷ, 4 ವರ್ಷ ಆಯಿತು ಸಂಸ್ಥೆ ಬಂದು. ಸುಮಾರು 2.5 ಲಕ್ಷ ಜನ ಫುಟ್ಫಾಲ್ಸ್ ಅಂತ ಹೇಳ್ತೀವಿ, ಅಂದರೆ ಫಾಲೋ ಪೇಷಂಟ್ ಇರ್ಬೋದು, ಫ್ರೆಶ್ ಪೇಷಂಟ್ಸ್ ಇರ್ಬೋದು, ಹಾಗಾಗಿದೆ. ಸುಮಾರು ಒಂದು 30,000ಕ್ಕೂ ಅಧಿಕ ಅಡ್ವಾನ್ಸ್ಡ್ ಎಂಡೋಸ್ಕೋಪಿಕ್ ಪ್ರೊಸೀಜರ್ಸ್ ಮಾಡಿದ್ದೀವಿ. 5,500ಕ್ಕೂ ಜಾಸ್ತಿ ಸರ್ಜರೀಸ್ ಮಾಡಿದ್ದೀವಿ. ಇನ್ನೊಂದು ಏನಾಗಿದೆ ಅಂದರೆ, ಸರ್ಕಾರಿ ವ್ಯವಸ್ಥೆಯಲ್ಲಿ ಇದೇ ಒಂದೇ ಪ್ರಪ್ರಥಮ ಆಸ್ಪತ್ರೆ, ಪ್ರಾಬಬ್ಲಿ ಬೋತ್ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್. ನಾವು ರೋಗಿಗಳ ಅಟೆಂಡರ್ಸ್ನ ಒಳಗೆ ಬಿಡಲ್ಲ, ನಾವೇ ನೋಡ್ಕೊಳ್ತೀವಿ. ದೇ ವಿಲ್ ಬಿ ವಿಸಿಟಿಂಗ್ ಟೈಮ್.